ಈಗ ಬಜ್ಜಿ ಮಾಡುವ ಸಮಯ. ಬಿಸಿ ಬಿಸಿ ಇದ್ರೇನೆ ಚೆನ್ನ ಬಜ್ಜಿ ಅಂದರೆ ಅಲ್ವಾ, ಅದಕ್ಕೋಸ್ಕರ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಹಾಗೆ ಇವತ್ತು ಹಬ್ಬದ ಸ್ಪೆಷಲ್ ವ್ಲಾಗ್ ಅಂತ ನಿಮಗೆ ಗೊತ್ತು. ಯಾವ ಹಬ್ಬ? ಗೌರಿ ಗಣೇಶ ಹಬ್ಬ. ನಿಮ್ಮ ಮನೇಲೆಲ್ಲ ಹೇಗೆ ನಡೀತಿದೆ ಹಬ್ಬ? ಹೇ ಚೋಟಣಿ ಹೇಳು, ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್. ಕರೆಕ್ಟಾಗಿ ಹೇಳಲಿ, ಕರೆಕ್ಟಾಗಿ ಹೇಳೋ. ಇವತ್ತು ಹಬ್ಬದೆಲ್ಲ ಏನು ಮನೆ ಕ್ಲೀನಿಂಗ್ ಎಲ್ಲ ಆಗಿದೆ. ತಲೆಗೆ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಸ್ನಾನನೂ ಕೂಡ ಆಗಿದೆ. ಪೂಜೆ ಮಾಡಬೇಕು. ಜಸ್ಟ್ ಒಂದು ನಿಮಿಷ ತಡ್ಕೋ ಅಂತ ಹೇಳಬೇಕಲ್ವಾ. ನೋಡಿ ಎಲ್ಲ ಹೂವು ಗಿವು ಎಲ್ಲ ರೆಡಿ ಇದೆ. ಸೊ ಮನೆಯೆಲ್ಲ ಕ್ಲೀನ್ ಆಗಿದೆ. ಇವಾಗ ಸದ್ಯಕ್ಕೆ ಅದೆಲ್ಲ ಅರೇಂಜ್ ಮಾಡಬೇಕು. ಮನೇಲೇನು ಗಣೇಶ ಕೂರಿಸ್ತಾ ಇಲ್ಲ. ನಮ್ಮ ಮನೆಯಲ್ಲಿ ಆ ಪದ್ಧತಿ ಇಲ್ಲ. ಸೊ ನಮ್ಮ ಅಪಾರ್ಟ್ಮೆಂಟಲ್ಲಿ ಕೆಳಗಡೆ ಗಣೇಶ ಕೂರಿಸಿ ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ. ಬ್ರೇಕ್ಫಾಸ್ಟಿಗೆ ನಾನು ಮಸಾಲೆ ದೋಸೆ ಮಾಡ್ತಾ ಇದ್ದೀನಿ. ಮಸಾಲೆ ದೋಸೆ ವೆರಿ ಸಿಂಪಲ್ ಮಾಡೋದು. ಯಾರಿಗಾದ್ರು ಗೊತ್ತಿಲ್ಲ ಅಂದರೆ ಆರಾಮಾಗಿ ಒಂದ್ಸಲ ಲಾಗ್ ಮಾಡಾಕ್ತೀನಿ ಹೆಂಗೆ ಮಸಾಲೆ ದೋಸೆ ಮಾಡೋದು ಅಂತ. ಇವತ್ತು ಸಿಂಪಲ್ ಹೇಳ್ಬಿಡ್ತೀನಿ ಕೇಳಿ. ಇದೊಂದು ಖಾರನ ರೆಡಿ ಮಾಡಿಕೊಂಡ್ರೆ ನಮ್ಮ ಮಸಾಲೆ ದೋಸೆ ಆರಾಮಾಗಿ ನಾವು ದೋಸೆ ಹಿಟ್ಟಲ್ಲಿ ಏನು ಮಾಡ್ಕೊತೀವಿ ಆರಾಮಾಗಿ ಮಾಡ್ಕೋಬೋದು. ಇದಕ್ಕೇನಿಲ್ಲ, ಸಿಂಪಲ್ಲು. ನಾನು ಅದು ಅರಿಬರಿನಲ್ಲಿ ಮಾಡೋದಾದ್ರೆ ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ. ಇದಕ್ಕೇನಿಲ್ಲ, ಒಂದು 1.5 ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. 2 ಎಕ್ಳು ಬೆಳ್ಳುಳ್ಳಿ ಹಾಕ್ಕೊಂಡು ಆಮೇಲೆ ಉಪ್ಪು ಹಾಕ್ಬಿಟ್ಟು ಜಜ್ಜಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೂಪರಾಗಿ ಬರುತ್ತೆ. ದೋಸೆಗೆ ತುಪ್ಪ ಹಾಕ್ಬಿಟ್ಟು ದೋಸೆ ಮಾಡಿಬಿಟ್ಟು ಇದನ್ನು ಮೇಲೆ ಹಚ್ಬಿಟ್ಟು ಏನು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ಸೂಪರಾಗಿ ನಿಮಗೆ ಹೋಟೆಲ್ಗಿಂತ ಭರ್ಜರಿಯಾಗಿ ಟೇಸ್ಟ್ ಬರುತ್ತೆ. ನೋಡಿ ಮಾಡಿ ಎಲ್ಲ ಮುಗಿಸಿ ಎಲ್ಲರೂ ಹೊಟ್ಟಿದ್ದಾಯಿತು. ಇವಾಗ ಏನಿದ್ರೂ ಅಡುಗೆ ಮಾಡ್ಕೊಬೇಕು. ಹೆಲ್ಪರ್ ಮ್ಯಾನೂ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ನೋಡಿ ಚೋಟ ಮ್ಯಾನ್. ನಾನು ಬೇಡ ಹೋಗೋ ಮಾಡ್ಕೊತೀನಿ ಏನು ಕೇಳಲ್ಲ. ಬಂದು ಏನಾದರೂ ನಾನು ಮಾಡ್ತಿರ್ತಾನೆ. ಅಲ್ಲೆಲ್ಲ ಗಲೀಜು ಮಾಡೋ ಒದ್ದಾಗ್ತೀನಿ. ಇಲ್ಲಪ್ಪ ಕಣ್ಣು ಆಗ್ತಾ ಇಲ್ಲ. ಈರುಳ್ಳಿ ಕಟ್ ಮಾಡಿರೋದಕ್ಕೆ ಕಣ್ಣು ಆಗ್ತಿಲ್ಲ ಅಂತ ಆ ಕಡೆಗೆ ಶಿಫ್ಟ್ ಆಗ್ಬಿಟ್ಟಿದ್ದಾರೆ. ಬೇಗ ಬೇಗ ಕಟ್ ಮಾಡಿ ಹಾಕೋದು. ಟೈಮ್ ಇಲ್ಲ, ಹಾಕ್ಲಾ ಸಾಕು. ಇಲ್ಲೆಲ್ಲ ಗಲೀಜು ಮಾಡಿ ಬಾರಿಸ್ತೀನಿ. ಗಣೇಶನಿಗೆ ಕಡುಬು ಇಷ್ಟ ಅಲ್ವಾ, ಅದಕ್ಕೆ ಸರಿ ಕಡುಬು ಮಾಡಿಬಿಟ್ಟು ಆಮೇಲೆ ಪಾಯಸ ಎಲ್ಲ ಮಾಡಿ ನೀಟಾಗಿ ಪೂಜೆ ಮಾಡೋಣ, ಕೋಸಂಬರಿ ಎಲ್ಲ ಮಾಡಿಬಿಟ್ಟು ಅಂತ ಇದು ಮಾಡ್ತಾಯಿದ್ದೀನಿ. ಅದೇನೋ ಗೊತ್ತಿಲ್ಲ, ಎಲ್ಲ ದೇವರಿಗೂ ಕೋಸಂಬರಿ ಇಷ್ಟ ಅಂತ ಹೇಳ್ತಾರೆ. ನಮಗೂ ಕೂಡ ಕೋಸಂಬರಿ ಇಷ್ಟ. ಸೊ ಕಡುಬು ಜೊತೆ ನಾವು ಮಾಡೋದು ಖಾರ ಕಡುಬು, ಏನು ಉಪ್ಪು ಹಾಕ್ಬಿಟ್ಟು ಮಾಡ್ತೀವಿ. ಹೆಂಗೆ ಮಾಡ್ತೀನಿ ತೋರಿಸ್ತೀನಿ. ಅದಕ್ಕೆ ಇದು ನೋಡಿ, ಇದು ಬೀನ್ಸ್ ಕಾಳು ಅಂದರೆ ಹಸಿ, ಇದು ಊರ ಕಡೆಯಿಂದ ಕೊಟ್ಟು ಕಳಿಸಿದ್ದಾರೆ. ಅಲ್ಲಿ ಅಂದರೆ ಅವರೇ ಕಳಿಸಿಗುತ್ತೆ ಅವರಿಗೆ ಊರಲ್ಲಿ. ನಮಗೆ ಅಂದರೆ ಇಲ್ಲಿ ಸಿಗಲ್ವಲ್ಲ. ಸೊ ಊರ ಕಡೆಯಿಂದ ಕೊಟ್ಟು ಕಳಿಸಿರೋ ಬೀನ್ಸ್ ಕಾಳನ್ನೇ ನೆನೆಸ್ಬಿಟ್ಟು ಹಸಿದೇನೆ ಇದನ್ನು ಕೂಡ ಇದರಲ್ಲಿ ನಾನು ಇವಾಗ ಕಡುಬಿಗೆ ನಾನು ಒಂದು ಮಸಾಲೆ ಸಾರು ಮಾಡ್ಕೊತಾ ಇದ್ದೀನಿ. ಸೊ ನಮ್ಮ ಖಾರ ಕೂಡ ರೆಡಿಯಾಗಿದೆ. ಇವಾಗ ನಮ್ಮ ಏನು ಸಾರಿಗೆ ಹೆಂಗೆ ಮಾಡ್ತೀವಿ ಅಂತ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದನ್ನ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ಇದೇನು ರುಬ್ಬಿಟ್ಕೊಂಡಿದ್ದೀನಿ ಇದರಲ್ಲಿ ಈರುಳ್ಳಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಇಲ್ಲ, ಕೊತ್ತಂಬರಿ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಇದೆ. ಸೊ ಇದೆಲ್ಲ ಹಾಕ್ಬಿಟ್ಟು ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ಘಮ ಘಮ ಅಂತ ಬರ್ತಿದೆ. ನೋಡಿ ನಾನು ಇಲ್ದಲೇ ಫನ್ ಮಾಡ್ತಿದ್ದೀರಾ. ನನ್ನ ಮಗನಿಗೆ ಏನಂದರೆ ಈ ಥರ ಕೆಲಸ ಇಲ್ಲ ಅಂದರೆ ತುಂಬ ಇಷ್ಟ. ಸೊ ಕೆಲಸ ಮಾಡೋದ್ರಲ್ಲಿ ಅವನು ಬಿಸಿ ಇದ್ದಾನೆ, ನಾನು ಈ ಸಾರು ಮಾಡೋದು ನಾನು ಬ್ಯುಸಿ ಇದ್ದೀನಿ. ನಾನು ಇದನ್ನು ಕೈ ಸುಟ್ಕೊತೀಯ ಕ್ಲೀನಾಗಿ ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಎಸ್, ಗುಡ್ ಬಾಯ್. ನಮ್ಮ ಸಾರು ರೆಡಿ ಆಗ್ತಿದೆ. ಇನ್ನೊಂದು ಕಡೆ ಕಡುಬಿಗೆ ನೀರು ಇಟ್ಬಿಡ್ತೀನಿ. ಗಣೇಶಂಗೆ ಕಡುಬು ಮಾಡೋದಕ್ಕೆ ನೋಡಿ ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಜೀರಿಗೆ ಮೆಣಸು ಎಲ್ಲ ಹಾಕಿ ಇಟ್ಟಿದ್ದೀನಿ. ಇದು ಸ್ವಲ್ಪ ಏನಂತಾರೆ ಒಂಚೂರು ಡ್ರೈ ಆಗಬೇಕು, ನೀರೆಲ್ಲ ಹಾರಬೇಕು. ಆವಾಗ ಇದನ್ನು ತರ್ತರಿಯಾಗಿ ನಾನು ಮಿಕ್ಸಿಗೆ ಹಾಕ್ಕೋಬೇಕು. ನುಚ್ಚು ಥರ ಕಡುಬನ್ನ ನಾವು ನಮ್ಮ ಸ್ಟೈಲಲ್ಲಿ ಮಾಡ್ತಿರೋದ್ರಿಂದ ನುಚ್ಚು ಥರ ಇದು ಮಾಡ್ಕೊತೀನಿ. ನಮ್ಮ ಸಾರನು ಬೇಯ್ತಾ ಇದೆ. ಇದಕ್ಕೆ ಮಸಾಲೆನೂ ರೆಡಿ ಮಾಡ್ಕೊಬೇಕು. ಈಗ ಆಲ್ರೆಡಿ ಒಂದು ಸಲ ಏನು ಈರುಳ್ಳಿ ಖಾರ ರೆಡಿ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಸಲ ರೆಡಿ ಮಾಡ್ಕೊತೀನಿ. ನೋಡಿ ಹಾಕಿರೋ ಅದೇನು ಒಂದೊಳ್ಳೆ ಬಟ್ಟೆ, ಹಬ್ಬಕ್ಕೆ ಅಂತ ಬಟ್ಟೆ ಹಾಕ್ಕೊಂಡಿದ್ರೆ ಆಗಲ್ವಂತೆ, ಕಂಫರ್ಟಬಲ್ ಇಲ್ಲ ಅಂತ ಎತ್ಬಿಟ್ಟು ಬನ್ನಿ ಹಾಕ್ಕೊಂಡಿದ್ದಾನೆ. ಏನು ಮಾಡಬೇಕಿಂತ ಮಕ್ಕಳಿಗೆ
ಕುರ್ತಾ ಹೋಗೋ ಕುರ್ತಾ ಹಾಕೊಂತಾನಂತೆ, ಇವಾಗ ಟೀ ಶರ್ಟ್ ಹಾಕೋಬರಕ್ಕೆ ಇವಾಗ ಹೋಗಿದ್ದಾನೆ ಮಾನ ಮರ್ಯಾದೆ ಹೋದ್ಮೇಲೆ. ನಮ್ಮ ತೆಂಗಿನಕಾಯಿಯನ್ನು ಹಾಕಿಕೊಳ್ಳೋಣ. ರುಬ್ಬೋದಕ್ಕೆ ಇದು ಸ್ವಲ್ಪ ಮಸಾಲೆಗೆ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಹಬ್ಬ ಫುಲ್ಲು ಸಕ್ಕ ಸೊಯ್ಯೋದು ಇರುತ್ತೆ ಅಂತ ಹೇಳಿ ಫಸ್ಟೇ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ಏನು ಖಾರದ ಪುಡಿ, ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡು ಇಟ್ಬೇಕು. ನೋಡಿ ನಮ್ಮ ಗೈಸ್, ಇದು ನನ್ನ ಕುಕಿಂಗ್ ಸ್ಕಿಲ್ಸು. ಇಲ್ಲಿವರೆಗೂ ಎಲ್ಲ ಟಚ್ ನಂದೆ. ನನ್ನಮ್ಮ ಒಂಚೂರು ಇದೇನು ಮಾಡಿದ. ಮಾಡಿರೋದು ನೋಡಿ, ನನ್ನ ಅಮ್ಮನು ಪ್ರಾಮಿಸ್ ಮಾಡ್ತಿದೆ. ಎಸ್, ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಇದು ನಂದೇನೆ, ಇದು ಇವಂದೇನೆ. ಎಲ್ಲಿ ಜಾಗ ಬಿಡ. ನೋಡಿ ನಮ್ಮ ಗೈಸ್, ಇದು ನಮ್ಮ ಖಾರ ಚಿಲ್ಲಿ ಪೌಡರ್. ಆದರೆ ನನಗೂ ಏನು ಎಫೆಕ್ಟ್ ಆಗಲ್ಲ. ಯಾಕಂದರೆ ಖಾರ ತಿಂದು ದೂರ ಇಟ್ಕೊಳ್ಳೋ. ಹಂಗೆ ಇಟ್ಕೊಂಡು ಏನು ಶೂಟ್ ಆಗುತ್ತೆ ದಿಶು? ಹಾಂ, ಶೂಟ್ ಮಾಡೋದು ಮಾಡ್ತೀಯ, ದೂರದಿಂದ ಮಾಡುತ್ತಾನೆ. ಅದು ನಮ್ಮ ಖಾರ ತಿಂಕು. ಅದು ಏನಂತ ನನಗೆ ಗೊತ್ತಿಲ್ಲ. ಕಾಮೆಂಟ್ಸಲ್ಲಿ ಹೇಳಿ ಅದು ಏನು ಅಂತ ಪ್ಲೀಸ್. ಅದಕ್ಕೆ ಅಮ್ಮಂಗೆ ಚಾಲೆಂಜ್ ಹಾಕ್ಬಾರ್ದು. ಅಮ್ಮಂಗೆ ಗೊತ್ತಿದೆ ಏನಂತ. ಏನು ಬೇಕಂದ್ರೆ ಹೇಳ್ಕೊಂಡು ಹೋಗಿ. ನೋಡಿ ಗೈಸ್, ಗರ 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 ಅಂತ ಆಗ್ಬಿಡುತ್ತೆ. ಪುಡಿ, ಸಾಂಬಾರು ಪುಡಿ ಎಲ್ಲ ಹಾಕಿದ್ದೀನಲ್ಲ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಆವಾಗಲೇ ನೀರು ಸೋರಕ್ಕೆ ಇಟ್ಟಿದ್ನಲ್ಲ, ಅದನ್ನು ನಾನು ಇವಾಗ ಏನು ಮಿಕ್ಸಿ ಮಾಡಿಕೊಂಡೆ. ಅಂದರೆ ಸ್ವಲ್ಪ ತುರಿ ಅಂತಾರಲ್ಲ ಆ ಥರ ಮಾಡ್ಕೊಂಡಿದ್ದೀನಿ. ಈ ಕಡುಬು ನನಗೆ ಫೇವ್ರೇಟು. ನಮ್ಮೂರ ಕಡೆ ಮಾಡ್ತಾರೆ, ತುಂಬಾ ಇಷ್ಟ. ಬಟ್ ನಾನು ಮಾಡಲ್ಲ, ಒಂದೇ ವರ್ಷಕ್ಕೊಂದ್ಸಲ. ಈ ಗಣೇಶ ಹಬ್ಬಕ್ಕೆ ಮಾಡಬೇಕು ಅಂತ ಇದೊಂದು ಮಾಡ್ತೀನಿ. ತಿನ್ನೋಕೆ ಇಷ್ಟ, ಬಟ್ ಯಾರಾದರೂ ಮಾಡಿಕೊಡ್ಬೇಕು. ಸ್ವಲ್ಪ ಸೋಂಬೇರಿತನ ಮಾಡ್ಕೊಳಕ್ಕೆ, ಬಟ್ ಈ ಹಬ್ಬದಲ್ಲಿ ಮಾಡಬೇಕಲ್ಲ. ಇಲ್ಲಿ ಕಡುಬು ಮಾಡೋದಕ್ಕೆ ನೀರು ಕಾಯಿಸ್ತಾ ಇದ್ದೀನಿ. ಕಡುಬಿಗೆ ಮೊದಲು ಇದರಲ್ಲಿ ಒಂದ್ಸಲ ಮುದ್ದೆ ಬೇಯಿಸ್ತೀವಲ್ಲ, ಆ ಥರ ಬೇಯಿಸ್ಕೊಂಡು ಆಮೇಲೆ ಇನ್ನೊಂದ್ಸಲ ಸ್ಟೀಮಿಗೆ ಇಟ್ಕೊಬೇಕು. ಇಲ್ಲಿ ಸಾರು ಕೂಡ ರೆಡಿ ಆಗ್ತಿದೆ. ಇವಾಗ ಏನು ಪಾಯಸಕ್ಕೆ ರೆಡಿ ಮಾಡ್ಕೋಬೇಕು ನಾನು. ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶಾವಿಗೆ ಪಾಯಸ ಮಾಡಿದ್ವಿ. ಸೊ ಇವತ್ತು ಇನ್ನೊಂದು ಪಾಯಸ ಮಾಡಬೇಕಲ್ಲ, ಸೊ ಅದಕ್ಕೆ ಹೆಸರು ಕಾಳು ಮತ್ತು ಕೊಬ್ಬರಿದು ಬೆಲ್ಲ ಇದೆಲ್ಲ ಹಾಕಿ ಪಾಯಸ ರೆಡಿ ಮಾಡ್ಕೊಳ್ಳೋಣ. ನಮ್ಮನೇಲಿ ಎಲ್ರಿಗೂ ಇಷ್ಟ ಈ ಪಾಯಸ. ಅಂದರೆ ಹೆಸರು ಕಾಳು ಪಾಯಸ. ಶಾವಿಗೆ ಪಾಯಸ ತಿಂತಾರೋ ಇಲ್ವೋ ಗೊತ್ತಿಲ್ಲ, ಹೆಸರು ಕಾಳು ಪಾಯಸ ಮಾತ್ರ ಒಂಚೂರು ಮಿಕ್ಸ್ ಅಲ್ಲ, ಹಂಗೆ ತಿಂತಾರೆ. ಆ ಸೈಡ್ ಇದಾವಲ್ಲ ನೋಡಿ, ಅದೇನು ಕಡುಬಿಂದು ನೀರಲ್ಲಿ ಇವಾಗ ಈ ಥರ ಒಂದು ಸಲ ಬೇಯಿಸ್ತಾ ಇದ್ದೀನಿ ಹಾಕ್ಬಿಟ್ಟು. ಏನು ಗ್ರೈಂಡ್ ಮಾಡಿಕೊಂಡೆ ಅದನ್ನು ನುಚ್ಚು ಮಾಡ್ಕೊಂಡಿದ್ದೆಲ್ಲ ಅದು ಇದರಲ್ಲಿ ಬೇಯ್ತಾರೆ. ಒಂದು 5 ನಿಮಿಷ ಬೇಯಬೇಕು ಇದರಲ್ಲಿ. ಆಮೇಲೆ ಇದನ್ನು ತೆಗೆದ್ಬಿಟ್ಟು ಕಟ್ಬಿಟ್ಟು ಒಂಥರ ಇಡ್ಲಿ ಟೈಪ್ ಮಾಡಿಬಿಟ್ಟು ಅದನ್ನು ಸ್ಟೀಮ್ಗೆ ಇಡಬೇಕು. ಇಲ್ಲಿ ಇದಾಗ್ತಿದ್ರೆ ಎಲ್ಲ ಹೂವು ಹಾಕ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ. ದೇವ್ರ ಮನೆಗೆಲ್ಲ ರೆಡಿ ಮಾಡ್ತಿದ್ದಾರೆ. ಎಲ್ಲರೂ ಕುಟುಂಬ ಸಮೇತ ಪೂಜೆ ಮಾಡೋಣ ಅಂತ ಇಲ್ಲಿ ಇವ್ರು ರೆಡಿ ಮಾಡ್ತಿದ್ದಾರೆ. ಅಡುಗೆನೂ ಮುಗಿಸ್ಬೇಕು. ಅಷ್ಟರಲ್ಲಿ ಕೆಳಗಡೆ ಪೂಜೆ ಇದೆ, ಅಲ್ಲೂ ಕೂಡ ಹೋಗಬೇಕು. ಎಲ್ಲ ಕಂಟಿನ್ಯೂಸ್ ಆಗಿ ಕೆಲಸ ಆಗ್ತಿದೆ ಮನೆಯಲ್ಲಿ. ಪಾಯಸ ಎಲ್ಲ ರೆಡಿಯಾಗಿದೆ. ಇದು ಸ್ವಲ್ಪ ಬೇಯಬೇಕು. ಇಲ್ಲಿ ನಮ್ಮ ಬೋಂಡ ಮಾಡೋಣ ಅಂತ, ಮಜ್ಜಿ ಮಾಡೋಣ ಅಂತ ಎಲ್ಲ ಕಟ್ ಮಾಡಿ ರೆಡಿ ಇಟ್ಟಿದ್ದೀನಿ. ಇದೆಲ್ಲ ಆಮೇಲೆ ಬಿಸಿ ಬಿಸಿ ಮಾಡ್ಕೊಬೇಕು. ಇವಾಗ ಇದನ್ನು ಕಟ್ಬಿಟ್ಟು ಸ್ಟೀಮ್ಗೆ ಇಡಬೇಕು. ಇದು ಕೆಲಸಗಳು ಬೇಯಿಸ್ತಾ ಇದ್ನಲ್ಲ, ಸೊ ಅವಾಗಲೇ ಬೇಯಿಸ್ತಾ ಇದ್ನಲ್ಲ, ಈ ಥರ ಚಿಕ್ಕದಾಗಿ ಇಡ್ಲಿ ಟೈಪಲ್ಲಿ ಈ ಥರ ಮಾಡಿ ಇದನ್ನು ಸ್ಟೀಮ್ಗೆ ಇಡ್ತೀನಿ. ಮತ್ತು ಇಡ್ಲಿ ಪಾತ್ರೆಯಲ್ಲೇ ಸ್ಟೀಮ್ ಮಾಡೋದು. ಇಷ್ಟಿಷ್ಟು ಚಿಕ್ಕದಾಗಿ ಒಂದು ಕೈಲೇ ಕಟ್ಟೋದು. ಇದಕ್ಕೇನಿಲ್ಲ, ಉಪ್ಪು, ಜೀರಿಗೆ, ಮೆಣಸು, ಇದು ಅಕ್ಕಿನ ನುಚ್ಚು ಮಾಡಿ ಹಾಕ್ಕೊಂಡಿದ್ದೀನಿ. ನೀರು ಕಾಯಿಸ್ಕೊಂಡು ಮುದ್ದೆ ಹಿಂಗೆ ಬೇಯಿಸ್ಕೊತೀವಿ. ಒಂದು 5 ನಿಮಿಷ ಬೇಯಿಸ್ಕೊಂಡು ಕಟ್ಬಿಟ್ಟು ಮತ್ತೆ ಸ್ಟೀಮ್ ಮಾಡೋದು. ಸೂಪರಾಗಿರುತ್ತೆ. ನಮ್ಮ ಹುಡುಗ ಸ್ಟೈಲು. ನನಗೆ ತಿನ್ನೋಕ್ಕಿಂತೂ ಸಿಕ್ಕಾಪಟ್ಟೆ ಮಜಾ. ನಮ್ಮೂರು ಅಡುಗೆ ಬಿಟ್ಕೊಡ್ತೀವ ನಾವು, ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ರೆಡಿ ಆಗಿಬಿಟ್ಟು ಎಲ್ಲ ಪೂಜೆ ಎಲ್ಲ ಮುಗೀತು. ಮನೆಯಲ್ಲಿ ಎಲ್ಲರೂ ಪೂಜೆ ಎಲ್ಲ ಮುಗಿಸಿದ್ವಿ. ಇವಾಗ ಕೆಳಗಡೆ ಗಣೇಶ ಕೂರಿಸಿದ್ದಾರೆ. ಅಲ್ಲೋಗಿ ಬಂದುಬಿಟ್ಟು ಎಲ್ಲ ದೇವ್ರನ್ನೆಲ್ಲ ನೋಡಿಕೊಂಡು ನಮಸ್ಕಾರ ಮಾಡ್ಕೊಂಡ್ಬಂದು ಊಟ ಮಾಡಬೇಕು.
ನನ್ನ ಮಗಂದು ಹೊಸ ಸೈಕಲ್ ಬಂದಿದೆ. ಏನಕ್ಕೆ ಏನು ಸ್ಪೆಷಲ್ ಅಂತ ಹೇಳ್ತೀವಿ. ಹೊಸ ಸೈಕಲ್ ತೆಗೆಸ್ಕೊಂಡಿದ್ದಾನೆ. ಸೊ ಸೈಕಲ್ ಪೂಜೆನೂ ಆಗಿದೆ. ಫುಲ್ ಖುಷಿನಲ್ಲಿ ತೇಲಾಡ್ತಿದ್ದಾನೆ. ಕೆಳಗಡೆ ಹೋಗಿ ಬರಬೇಕು ಇವಾಗ ಪೂಜೆ ಹತ್ರ. ಸೊ ಮನೆಯವರೆಲ್ಲ ಹೊರಟಿದ್ದೀವಿ. ಅಡುಗೆ ಕೆಲಸ ಎಲ್ಲ ಮುಗೀತು. ಇವಾಗ ಎಲ್ಲರೂ ಸೇರ್ಕೊಂಡು ಪೂಜೆ ಮಾಡೋಣ ಸಮಾಧಾನವಾಗಿ ಅಂತ ನಾನು ಕೂಡ ರೆಡಿಯಾಗಿ ಬಂದೆ. ಎಲ್ಲ ಮನೆಯವರೆಲ್ಲ ಸೇರ್ಕೊಂಡು ಪೂಜೆ ಮಾಡೋಣ ಅಂತ. ನನ್ನ ಮಗನ ಬರ್ಡೇ ನೆಕ್ಸ್ಟ್ ಡೇನೇ ಇದ್ದಿದ್ದರಿಂದ ಹೊಸ ಸೈಕಲ್ ತರಿಸ್ಕೊಂಡಿದ್ದ. ಇದ್ದಿದ್ದ ಸೈಕಲ್ಲು ಫುಲ್ ಚಿಕ್ಕದಾಗಿತ್ತು. ಹಂಗಾಗಿ ಸರಿ ಅವನಿಗೊಂದು ಸೈಕಲ್ ತಗೊಳ್ಳೋಣ 10ನೇ ವರ್ಷದ ಬರ್ತ್ಡೇಗೆ ಅಂತ ಸೈಕಲ್ ಗಿಫ್ಟ್ ಮಾಡಿದ್ವಿ. प्राण प्रतिष्ठा करते हैं। क्या करते हैं? प्राण प्रतिष्ठा मीन्स मैं प्राण मंत्र का आह्वान करूंगा और फिर भगवान की मूर्ति को स्पर्श पुरुष पादों से ಸೊ ಇದು ನಾವೆಲ್ಲ ಸೇರಿಕೊಂಡು ಇಟ್ಟಿರೋವಂಥ ಗಣೇಶ ಹೆಂಗಿದೆ, ಚೆನ್ನಾಗಿದೆ ಅಲ್ವಾ? ಹೌದು, ಅಪಾರ್ಟ್ಮೆಂಟಲ್ಲಿ ಎಲ್ಲ ಸೇರಿಕೊಂಡು ಯಾರು ಅಂದರೆ ಕೆಲವೊಬ್ಬರು ಮನೆಯಲ್ಲಿ ಇಡೋರು ಇಡ್ತಾರೆ. ಬಟ್ ನಮಗೆ ಅದು ಮೊದಲಿಂದ ಇಟ್ಕೊಂಡು ಬಂದಿಲ್ಲ. ಹಾಗಾಗಿ ನಾವೆಲ್ಲ ಮನೆಯವರೆಲ್ಲ ಬಂದು ಇಲ್ಲೇ ಪೂಜೆ ಎಲ್ಲ ಮಾಡ್ತೀವಿ. ತುಂಬ ಚೆನ್ನಾಗಿ ಇರುತ್ತೆ. 3 ದಿನ 4 ದಿನ ಗಣೇಶ ಇಡ್ತೀವಿ. ಅದೆಲ್ಲ ಬಂದು ಪ್ರಸಾದ, ಬೆಳಗ್ಗೆ ಸಾಯಂಕಾಲ ಪೂಜೆ, ಎಲ್ಲ ಲೇಡೀಸು ಎಲ್ಲ ಮಕ್ಕಳು ಮರಿ ಎಲ್ಲ ಸೇರ್ಕೊಂಡು ಪೂಜೆ ಮಾಡ್ತೀವಲ್ಲ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಒಂಥರ ಈ ಥರ ಹಬ್ಬಗಳಲ್ಲಷ್ಟೇ ಎಲ್ಲರೂ ಒಂದು ಕಡೆ ಸೇರಿಕೊಂಡು ಎಲ್ಲ ಮೀಟ್ ಆಗೋಕ್ಕೆ ಸಾಧ್ಯ, ಫ್ರೆಂಡ್ಸ್ ಎಲ್ಲ. ಇಲ್ಲಾಂದರೆ ಅವ್ರವ್ರ ಮನೆಯಲ್ಲಿ ಅವ್ರವ್ರ ಬ್ಯುಸಿ ಅನ್ನೋ ಥರ ಯಾವಾಗೂ ಬ್ಯುಸಿನಲ್ಲೇ ಇರ್ತಾರೆ. ವಿಘ್ನ ವಿನಾಶಕ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾವು ಕೂಡ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹಾಗೂ ಪೂಜೆ ಎಲ್ಲ ನೋಡಿಕೊಂಡು ಸುಮಾರು ಹೊತ್ತು ಅಲ್ಲೇ ಕೂತ್ಕೊಂಡು ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡಿ ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದು ಅಡುಗೆ ಊಟ ಮಾಡಿಕೊಂಡು ಅಂದರೆ ಅಡುಗೆ ಎಲ್ಲ ಮಾಡಿಟ್ಟಿದ್ದೆ. ಬಟ್ ಏನು ಬಜ್ಜಿನ ಮನೆಗೆ ಹೋಗಿ ಬಿಸಿ ಬಿಸಿ ಮಾಡ್ಕೊಳ್ಳೋಣ ಅಂತೇಳಿ, ಅಂದರೆ ಬೋಂಡನ ಬಜ್ಜಿ ಅಂತ ಹೇಳ್ತಾ ಇದ್ದೀನಿ. ಎಂಥ ಕತೆ ನಾವು ಅಲ್ವಾ? ಹೌದು, ಮನೆಗೆ ಬಂದುಬಿಟ್ಟು ಬೋಂಡ ಮಾಡೋಣ ಅಂತ. ಸೊ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಇದೊಂದು ಸ್ವಲ್ಪ ಬಜ್ಜಿ ಎಲ್ಲ ಮಾಡಿ ಆಮೇಲೆ ಪ್ರಸಾದ ಎಲ್ಲ ಇಟ್ಬಿಟ್ಟು ಪಾಯಸನೂ ರೆಡಿ ಮಾಡಿಟ್ಟಿದ್ದೀನಿ. ಅದೇನೋ ಹೇಳ್ತಾರಲ್ಲ, ಉಕ್ಕಿಸ್ದೆ ನಮಗೆ ಕೆಲಸನೇ ಬರಲ್ಲ ನನಗೆ. ಹಂಗೆ ಇವತ್ತು ಕೂಡ ಉಕ್ಕಿ ಸುರಿದೋಗಿತ್ತು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸಿರೋದು ಕೆಳಗಡೆ. ಸೂಪರ್ ಅಲ್ಲ ನಾವು ಹಂಗೆ ಬಿಸಿನಲ್ಲಿ ಕೆಲಸ ಮಾಡೋಕೆ ಹೋದರೆ ಏನೇನೋ ಮಾಡ್ತಿರ್ತೀನಿ. ಎಲ್ಲ ಫುಲ್ ಅಡುಗೆ ಮನೆ ಎಲ್ಲ ಮಿಸ್ ಆಗಿದೆ. ಇದೆಲ್ಲ ಕ್ಲಿಯರ್ ಮಾಡಬೇಕು, ಕ್ಲೀನ್ ಮಾಡಬೇಕು. ಈ ಸೈಡು ಫುಲ್ ಡಂಪಿಂಗ್ ಆಗಿದೆ, ಆ ಸೈಡು ಫುಲ್ ಡಂಪಿಂಗ್ ಆಗಿದೆ. ಹೆಂಗೆ ಫುಲ್ ಎಲ್ಲ ತೆಗ್ದಂಗೆ ಇಟ್ಟಿದ್ದೀನಿ. ಇವಾಗ ಎಲ್ಲ ಒಂದು ಸೈಡಿಂದ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಏನು ಮಾಡೋದು, ಕೆಲಸ ಕಾರ್ಯ ನಾವು ಬಿಸಿ. ಅಲ್ಲಿ ಕೆಳಗಡೆ ದೇವಸ್ಥಾನಕ್ಕೂ ಅಲ್ಲ ಏನು ದೇವ್ರಿಟ್ಟಿದ್ದಾರಲ್ಲ, ಅಲ್ಲಿ ಹೋಗಿ ಬರಬೇಕು ಅಂತ ಪಟಾಪಟ್ ಮಾಡೋದಕ್ಕೆ ಈ ಸರ್ಕಸ್ ಮಾಡಿದ್ದೆ ನಾನೆಲ್ಲ. ದೇವರಿಗೆ ಎಲ್ಲ ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಇದನ್ನು ನಾವು ಊಟ ಮಾಡ್ತೀವಿ. ಪ್ರಸಾದ ಎಲ್ಲ ಇಟ್ಟು ಪೂಜೆ ಮಾಡಿದ್ದಾಯಿತು. ಎಲ್ಲ ದೇವರಿಗೆ ಭಗವಂತ ಎಲ್ಲರನ್ನೂ ಕಾಪಾಡು ಅಂತ ಕೇಳಿ ನಾವು ಕೂಡ ಊಟದ ಸಮಯ ಆಯಿತು. ಊಟ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಕೂಡ ಮಾಡೋಣ ಅಂತ ಕುಟುಂಬ ಸಮೇತ ಊಟ ಮಾಡ್ತಾಯಿದ್ದೀವಿ. ಹಬ್ಬದ ಅಡುಗೆನ ಸರಿತಾ ಇದ್ದೀವಿ. ಇದನ್ನು ಕಟ್ ಮಾಡಿದರೆ ಅಂದರೆ 3 ದಿನ ಆದಮೇಲಿನ ವಿಡಿಯೋ ಇದು. ಹೌದು, ಗಣೇಶ ವಿಸರ್ಜನೆ ಏನು ಮಾಡಬೇಕು ಅವತ್ತಿನ ವಿಡಿಯೋ ಇದು. ಮಕ್ಕಳೆಲ್ಲ ಡ್ಯಾನ್ಸ್ಗಳನ್ನೆಲ್ಲ ಸಾಂಗ್ಗಳಲ್ಲಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ತಯಾರಿ ಆಗಿದ್ದು. ನನ್ನ ಮಗ ಕೂಡ ಇದರಲ್ಲಿ ಇದ್ದಾನೆ.
ಒಂಥರ ಚೆನ್ನಾಗಿರುತ್ತೆ ಈ ಥರದ್ದು ಮಕ್ಕಳ ಜೊತೆ ಈ ಥರದ ಪರ್ಫಾರ್ಮೆನ್ಸು. ದೊಡ್ಡವರು ಕೂಡ ಎಷ್ಟೊಂದು ಜನ ಪರ್ಫಾರ್ಮ್ ಮಾಡಿದ್ರು. ಮೊದಲೆಲ್ಲ ನಾನು ಹೋಗಿ ಇಂಥವಕ್ಕೆಲ್ಲ ಕುಣಿತಾ ಇದ್ವಿ, ಇವಾಗ ಸ್ವಲ್ಪ ಕಮ್ಮಿ ಮಾಡ್ಕೊಂಡು